ನನ್ನ ಒಡೆಯನೂ ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತನೆ ವಾಕ್ಯ ಆರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್ ಆಮೇನ್ ಆಮೇನ್. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತನಾಡಿದ್ರು? ನೆನಪು ಮಾಡ್ರಿ ನೋಡೋಣ. ಮರೆತು ಬಿಟ್ಟಿದ್ರಿ ಆಗಲೇ? ಹಲ್ಲೆಲೂಯಾ. ಎಲ್ಲ ನೆನಪಿರ್ತಾವ್ರಿ, ವಾಕ್ಯ ಮಾತ್ರ ನೆನಪಿರಲ್ಲ. ಎಲ್ಲ ಸುದ್ದಿಗಳು ಅಲ್ಲಿ ಸುದ್ದಿ ಇಲ್ಲಿ ಸುದ್ದಿ ಎಲ್ಲರ ಸುದ್ದಿ ನೆನಪಿರ್ತಾವೆ, ಆದರೆ ವಾಕ್ಯ ಮಾತ್ರ ನೆನಪಿರೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ವಾಕ್ಯಗಳನ್ನು ನಾವು ಮರೆಯಲೇಬಾರದು. ವಾಕ್ಯ ಮರೆತರೆ ನಮಗೆ ಸೈತಾನ ಒಳಗಡೆ ಹೊಕ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಒಳಗಡೆ ವಾಕ್ಯ ಇದ್ದರೆ ಆ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತೆ, ಎಬ್ಬಿಸುತ್ತೆ. ನಾವು ಪಾಪದ ಕಡೆಗೆ ಹೋಗ್ಲಾರ್ದ ಹಾಗೆ, ನಾವು ಶಾಪದ ಕಡೆಗೆ ಹೋಗ್ಲಾರ್ದ ಹಾಗೆ ಆ ವಾಕ್ಯ ನಮ್ಮನ್ನು ಕಾಪಾಡುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ, ಒಬ್ಬ ವ್ಯಕ್ತಿಯ ಕುರಿತಾಗಿ ಧ್ಯಾನ ಮಾಡಿದ್ವಿ. ಆ ವ್ಯಕ್ತಿಯ ಜೀವಿತದಲ್ಲಿ ಯಾವ ಕೆಟ್ಟವುಗಳನ್ನು ಆತನು ನಿರಾಕರಣೆ ಮಾಡಿದನೋ ಎನ್ನುವಂಥ ಅಂಶವನ್ನು ನಾವು ಧ್ಯಾನ ಮಾಡಿದ್ವಿ. ನಿಜನಾ? ಹಲ್ಲೆಲೂಯಾ. ಮೊದಲನೇದಾಗಿ ಮನುಷ್ಯರ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಎನ್ನುವಂಥ ಒಂದು ಅಂಶಗಳನ್ನು ನಾವು ತೆಗೆದುಕೊಂಡಿದ್ವಿ. ದೇವರ ದೃಷ್ಟಿಯಲ್ಲಿ ಮೊದಲನೇದಾಗಿ ನಾವು ನೋಡಿದ್ವಿ ಯಾವ್ದ್ಯಾವುದು? ಅಪನಂಬಿಕೆ ಎನ್ನುವಂಥದ್ದು ಕೆಟ್ಟತನ. ಆ ಕೆಟ್ಟತನ ನಮ್ಮಲ್ಲಿ ಇರಬಾರದು. ದೇವರ ಮೇಲೆ ಪರಿಪೂರ್ಣವಾದಂಥ ವಿಶ್ವಾಸವುಳ್ಳವರಾಗಿ ನಾವು ಇರಬೇಕು. ಎರಡನೆಯದಾಗಿ ನಾವು ನೋಡಿದ್ವಿ ಏನು? ದೇವರನ್ನು ದೂಷಿಸುವಂಥದ್ದು, ದೇವರನ್ನು ಬೈಯುವಂಥದ್ದು. ಹಲ್ಲೆಲೂಯಾ, ಅದು ಕೂಡ ಕೆಟ್ಟತನ ಎಂಬುದಾಗಿ. ಯೋಬನ ಆ ಕೆಟ್ಟತನವನ್ನು ಮಾಡಲಿಲ್ಲ. ಮೂರನೇದಾಗಿ ನಾವು ನೋಡಿದ್ವಿ, ದೇವರ ದೃಷ್ಟಿಯಲ್ಲಿ ಭಯಂಕರವಾಗಿರ್ತಕ್ಕಂಥದ್ದು ಅದು ವಿಗ್ರಹಾರಾಧನೆ. ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಬೇರೆ ವಸ್ತುಗಳನ್ನು ಪೂಜಿಸುವಂಥದ್ದು, ವ್ಯಕ್ತಿಗಳನ್ನು ದೇವರು ಎಂಬುದಾಗಿ ಸಂಬೋಧಿಸುವಂಥದ್ದು, ಅವೆಲ್ಲವೂ ಕೂಡ ಎಲ್ಲಿಗೆ ನಡೆಸ್ತವೆ? ನಮಗೆ ನರಕದ ಕಡೆಗೆ ನಡೆಸ್ತವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಸೃಷ್ಟಿಕರ್ತನು ಒಬ್ಬಾತನೇ ಇದ್ದಾನೆ. ಸೂರ್ಯ ಜಗತ್ತಿಗೆ ಯಾವ ರೀತಿಯಾಗಿ ಒಂದು ಕಾಣಿಸ್ತಾ ಇದೆಯೋ ಅದೇ ರೀತಿಯಾಗಿ ದೇವರು ಕೂಡ ಒಬ್ಬಾತನಿದ್ದಾನೆ. ಸೂರ್ಯನನ್ನು ಉಂಟು ಮಾಡಿದಂಥ ದೇವರು ಒಬ್ಬಾತನು ಇದ್ದಾನೆ. ಆತನೇ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ನಂಬಬೇಕು, ವಿಶ್ವಾಸ ಇಡಬೇಕು. ಸತ್ಯವೇದ ಅದನ್ನೇ ಸಾಕ್ಷಿಯಾಗಿ ನುಡಿತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಎಲ್ಲ ಅಂಶಗಳನ್ನು ನಾವು ಓದುವಾರ ನೋಡಿದ್ದೇವೆ. ಮತ್ತು ಮನುಷ್ಯರ ದೃಷ್ಟಿಯಲ್ಲಿ ಯಾವುದು ಪಾಪಗಳು, ಯಾವುದು ಕೆಟ್ಟ ಕಾರ್ಯಗಳಂತಂದರೆ ನಾವು ನೋಡಿದ್ವಿ. ಕೋಪ ಅಂತೇಳಿ, ಹಲ್ಲೆಲೂಯಾ, ಕೊಲೆ ಅಂತೇಳಿ. ಕೋಪ ನಮ್ಮಲ್ಲಿ ಇರಬಾರ್ದು. ಕೋಪ ಕೆಟ್ಟತನಕ್ಕೆ ಮೂಲ. ನಿಮ್ಮಲ್ಲಿ ಒಂದು ವೇಳೆ ಕೋಪ ಇರುವುದಾದರೆ ಸೂರ್ಯನು ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು, ನಿಮ್ಮ ಕೋಪ ತೀರಲಿ. ಆ ಕೋಪ ಏನು ಮಾಡುತ್ತೆ? ಆ ಕೋಪದಲ್ಲಿದ್ದವರಿಗೆ ಗೊತ್ತದು, ಏನೆಲ್ಲ ಮಾಡಿಬಿಡ್ತಾರೆ ಅವ್ರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸಿಟ್ಟು ಏನು ಮಾಡುತ್ತೆ ರೀ? ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳನ್ನು ಅದು ಮಾಡುತ್ತೆ. ಸಿಟ್ಟಿಗೆ, ಕೋಪಿಗೆ ಅದೇನಂತಾರಲ್ಲ, ಮೂಗು ಕೊಯ್ಕೊಂಡ್ರೆ ಏನಂತೇಳಿ, ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬರುತ್ತಾ? ಹಲ್ಲೆಲೂಯಾ. ಕೋಪದಾಗ ಜನರು ಏನು ಮಾಡ್ತಾರೋ ಅವರಿಗೆ ಗೊತ್ತೇ ಇಲ್ಲ. ಹಲ್ಲೆಲೂಯಾ, ಆ ಕೋಪ ನಮ್ಮಲ್ಲಿ ಇರಬಾರ್ದು. ಮತ್ತು ಎರಡನೇದಾಗಿ ಯಾವುದ್ರಿ? ಕೊಲೆ. ಇನ್ನೊಬ್ಬರ ಕುರಿತಾಗಿ ಕೊಲೆ ಮಾಡುವಂಥ ಒಂದು ಸ್ಥಿತಿ, ನರಹತ್ಯ ಇರಬಾರ್ದು. ಮತ್ತು ನಾವು ನೋಡಿದ್ವಿ, ಇನ್ನೊಬ್ಬರ ಮನಸ್ಸನ್ನು ನಾವು ನೋಯಿಸುವಂಥವರು ಆಗಬಾರ್ದು. ಕೆಟ್ಟ ಮಾತುಗಳಾಗಲಿ, ಬೈಗಳಾಗಲಿ, ಯಾವುಗಳು ನಮ್ಮ ಬಾಯಿಂದ ಬರಬಾರ್ದು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮೂರನೇದಾಗಿ ನಾವು ನೋಡಿದ್ವಿ ಯಾವುದು? ವ್ಯಭಿಚಾರ ಮತ್ತು ಹಾದರ ಜಾರತ್ವ ಎಂಬುದಾಗಿ. ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ ಮದುವೆ ಎನ್ನುವಂಥದ್ದು ದೇವರು ನೇಮಕ ಮಾಡಿರ್ತಕ್ಕಂಥದ್ದು ಪರಿಶುದ್ಧವಾದ ಕಾರ್ಯ, ಅಪವಿತ್ರವಾದ ಕಾರ್ಯ ಅಲ್ಲ ಮದುವೆ ಅಂದರೆ. ಹಲ್ಲೆಲೂಯಾ. ವ್ಯಭಿಚಾರ, ಜಾರತ್ವ ಎನ್ನುವಂಥದ್ದು ದೇವರಿಗೆ ಅಹಿಷ್ಟವಾದ, ಅಪವಿತ್ರವಾದಂಥ ಕಾರ್ಯವಾಗಿದೆ ಪ್ರಿಯರೇ. ದೇವರು ಹೇಳ್ತಾ ಇದ್ದಾರೆ, ಆ ಒಂದು ಇನ್ನೊಬ್ಬರ ಸ್ವತ್ತನ್ನು ನೀನು ಆಶಿಸಬಾರದು, ಕದಿಯಬಾರದು. ಹಲ್ಲೆಲೂಯಾ. ಇನ್ನೊಬ್ಬರ ಸ್ವತ್ತಿನ ಮೇಲೆ ನೀನು ಆಸೆಯನ್ನು ಪಡಬಾರದು. ಮತ್ತು ಇನ್ನೊಬ್ಬರ ಹೆಣ್ಣಾಳು, ಗಂಡಾಳು, ಇನ್ನೊಬ್ಬರ ಪರ ಸ್ತ್ರೀ, ಪರ ಪುರುಷನ ಸಹವಾಸವನ್ನು ನೀನು ಮಾಡಬಾರದು. ಅದು ಎಷ್ಟು ಮಾತ್ರಕ್ಕೂ ನರಕಕ್ಕೆ ಅದು ನಡೆಸುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದ ಸಾಟಿ ಹೇಳ್ತಾ ಇದೆ ಪ್ರಿಯರಿ. ಎಲ್ಲ ಕೆಟ್ಟತನವುಗಳನ್ನು ನಮ್ಮಿಂದ ಏನು ಮಾಡಬೇಕು? ನಾವು ದೂರ ಮಾಡಿಕೊಳ್ಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನಾವು ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ, ದೇವರ ಮಾತನ್ನು ಕೇಳುವುದು ಅತಿ ಉತ್ತಮ. ಹಲ್ಲೆಲೂಯಾ.
ಯಾರ ಮಾತನ್ನು ನಾವು ಕೇಳಬೇಕು? ಸೃಷ್ಟಿಕರ್ತನಾದ ದೇವರ ಮಾತನ್ನು ಕೇಳುವಾಗ ನಮಗೆ ಆಶೀರ್ವಾದ ಇರುತ್ತೆ. ಒಂದು ವೇಳೆ ಆತನ ಮಾತಿಗೆ ನಾವು ಧಿಕ್ಕಾರ ಮಾಡಿದರೆ ಶಾಪಗಳು ನಮ್ಮನ್ನು ಆಳ್ತವೆ. ಅನೇಕವಾಗಿರ್ತಕ್ಕಂಥ ಪಾಪದ ಕ್ರಿಯೆಗಳು ನಮ್ಮನ್ನು ಆಳ್ತವೆ. ಅನೇಕ ವಿಧದಲ್ಲಿ ನಾವು ಧಿಕ್ಕಾರಕ್ಕೆ, ಕಷ್ಟಕ್ಕೆ, ನಷ್ಟಕ್ಕೆ ನಾವು ತುತ್ತಾಗ್ತೀವಿ ಪ್ರಿಯರೇ. ಆದರೆ ಸತ್ಯವೇದ ಹೇಳ್ತಾ ಇದೆ, ದೇವರ ಮಾತನ್ನು ನೀವು ಕೇಳುವವರಾಗ್ರಿ. ಹಲ್ಲೆಲೂಯಾ. ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವವರಾಗ್ರಿ. ಮನುಷ್ಯರ ಮಾತುಗಳನ್ನೇ ಕೇಳ್ತಾನೆ ಹೊರತಾಗಿ ದೇವರ ಮಾತಿಗೆ ಆತನು ಕಿವಿಗೊಡೋದಿಲ್ಲ. ಮನುಷ್ಯನ ಮಾತಿಗಿರುವಷ್ಟು ಬೆಲೆ ದೇವರ ಮಾತಿಗೆ ಇರಲಾರ್ದಂಥ ಒಂದು ಪರಿಸ್ಥಿತಿ ಲೋಕದಲ್ಲಿ ಏನಾಗಿದೆ ಇವತ್ತಿನ ದಿನ ತುಂಬಿಕೊಂಡಿದೆ ಪ್ರಿಯರೇ. ದೇವರಿಗೆ ಮನುಷ್ಯನ ಏನು ಮಾಡ್ತಾ ಇಲ್ಲ, ಮುಖ ತಿರುಗಿಸಿಕೊಂಡು ಹೋಗ್ತಾ ಇದ್ದಾನೆ ಹೊರತಾಗಿ ದೇವರ ಮಾತಿಗೆ ಒಳಗಾಗಿ ನಡೀತಾ ಇಲ್ಲ, ವಿಧೇಯತೆಯನ್ನು ತೋರಿಸ್ತಾ ಇಲ್ಲ. ಸೃಷ್ಟಿಕರ್ತನ ದೇವರು ಹೇಳ್ತಾ ಇದ್ದಾನೆ, ನನ್ನ ಮಾತನ್ನು ನೀವು ಕೈಕೊಂಡು ನಡೆದರೆ, ವಿಧೇಯತೆ ಉಳ್ಳವರಾದರೆ, ಹಲ್ಲೆಲೂಯಾ, ನಿಮಗೆ ಖಂಡಿತವಾಗಿ ಆಶೀರ್ವಾದ ಎನ್ನುವಂಥದ್ದು ಇದ್ದೇ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ದೇವರ ಮಾತನ್ನು ಕೈಕೊಂಡು ಅದರ ಪ್ರಕಾರವಾಗಿ ನಡೆಯುವವರೇ ಧನ್ಯರು. ಹಲ್ಲೆಲೂಯಾ. ಕೇಳಿದ ಮಾತು ಹಂಗೆ ಬಿಟ್ಟರೆ ಪ್ರಯೋಜನ ಯಾರಿಗೂ ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಮಾತನ್ನು ಕೇಳಿದ ಮೇಲೆ ಅದರ ಪ್ರಕಾರವಾಗಿ ನಾವು ನಡೆಯುವವರಾಗಬೇಕು. ಸುಳ್ಳು ಹೇಳ್ಬಾರ್ದಂದ್ರೆ, ಸುಳ್ಳು ಅಭ್ಯಾಸ ಆದರೆ ಆ ಸುಳ್ಳು ಹೇಳುವಂಥದ್ದನ್ನು ನಾವು ಬಿಡಬೇಕು. ನಸಿ ತಿಕ್ಕಬಾರ್ದಂದ್ರೆ ಅಭ್ಯಾಸ ಆದರೆ ಅದನ್ನು ಬಿಡಬೇಕು. ಪಾಪದ ಕಾರ್ಯಗಳು ಯಾವಿದಾವೆ ಅವ್ಯಾವು ಮಾಡಬೇಡ ಅಂದ ತಕ್ಷಣ ಅವುಗಳನ್ನು ಬಿಡಬೇಕು. ಅದರಿಂದ ಯಾರಿಗೆ ನಾಶನ, ಯಾರಿಗೆ ಕೂತು? ಎಲ್ಲರೂ ಹೆಣ್ಮಕ್ಳು ಹಿಂಗೆ ಸೆರೆಗಿಸ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕ್ರಿ? ಇನ್ನು ವಾಕ್ಯ ಕೇಳಿ ಕೂಡ ಅವ್ರು ಅದರಲ್ಲಿ ಇನ್ನೂ ಇದ್ದಾರೆ, ಇನ್ನೂ ಬಿಡೋಕ್ಕೆ ಆಗ್ತಾಯಿಲ್ಲ, ಇನ್ನೂ ಜಯಿಸೋದಕ್ಕೆ ಆಗ್ತಾಯಿಲ್ಲ. ಹಲ್ಲೆಲೂಯಾ. ಅದನ್ನು ಬಿಡಲೇಬೇಕು ನಾವು. ಅದರಿಂದ ನಮಗೆ ಯಾವ ದೇಹಕ್ಕೆ ಏನಾದರೂ ಎಕ್ಸ್ಟ್ರಾ ಎನರ್ಜಿ ಬರುತ್ತಾ? ಹಲ್ಲೆಲೂಯಾ. ಅದು ತಿಕ್ಕಿದ್ರೆ ಇನ್ನೊಂದು 1 ಕ್ವಿಂಟಲ್ ಅಕ್ಕಿ ಏನಾದರೂ ಓರ್ತೀರಾ ನೀವು? ಹಲ್ಲೆಲೂಯಾ. ಏನಾದರೂ ಬರುತ್ತೆ ಅದರಿಂದ? ಏನೂ ಬರಲ್ಲ. ನಿಮ್ಮ ದೇಹ ಒಳಗಡೆ ಹಾಳಾಗಿ ಹೋಗುತ್ತೆ. ಸಾಯುವಂಥ ಸಮಯದಲ್ಲಿ ಅವಾಗ ನೀವು ನೆನೆಸ್ಕೊತೀರಿ, ಏನಂತೇಳಿ, ಆವತ್ತಿನ ದಿನ ನಾನು ತಿಕ್ಕಬಾರದಾಗಿತ್ತು, ಆವತ್ತಿನ ದಿನ ಮಾಡಿದ ಕಾರಣಕ್ಕಾಗಿಯೇ ಇವತ್ತಿನ ದಿನ ನನಗೇನಾಗಿದೆ, ನನ್ನ ದೇಹ ಈ ಥರ ವಿಷ ಅದು ಯಾವುದು, ಅದು ತಂಬಾಕು ಎನ್ನುವಂಥದ್ದು ಏನದು ವಿಷ, ಸಿಗರೇಟ್, ಮದ್ದು, ಯಾವ್ದು ಇದಾವೆ ಮತ್ತುಗಳು, ಅವೆಲ್ಲ ವಿಷಯಗಳವು ದೇಹಕ್ಕೆ ಕೊನೆಯದಾಗಿ ಅವೆಲ್ಲವುಗಳು ಏನು ಮಾಡ್ತಾವ್ರಿ, ಕೊನೆಯ ಅಂತ್ಯಕಾಲದ ಜೀವಿತದಾಗ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ, ಭಯಂಕರವಾಗಿರುತ್ತೆ. ಮದ್ಲಾಪುರ್ಗೆ ಹೋಗಿದ್ದೀವಿ ರೀ ಒಂದು ಸಾರಿ, ಮೊನ್ನೆ ಗುರುವಾರ ದಿವಸ ಮದ್ಲಾಪುರ್ಗೆ ಹೋದಾಗ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದೆ. ಅವ್ರ ಸಭೆಗೆ ಬರ್ತಾರೆ, ಅವ್ರ ತಂದೆ. ಆತನ ಪರಿಸ್ಥಿತಿ ಈಗ ಹೆಂಗಾಗಿದೆ ಅಂದರೆ ಬರೀ ಮೂಳೆಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಹಲ್ಲೆಲೂಯಾ. ಕೇಳಿದ ಹುಡುಗನ, ಯಾಕೆ ಈ ಥರ ಆಗೋಕ್ಕೆ ಕಾರಣ ಏನು? ಈಗ ನಾನು ಆತನನ್ನು 1-2 ವರ್ಷದಿಂದ ನೋಡ್ತಾ ಇದ್ದೀನಿ, ಆತನು ಯಾವುದೇ ರೀತಿಯ ದುರ್ಚಟಕ್ಕೆ ಬಲಿಯಾಗಿದ್ದಿಲ್ಲಲ್ಲ ಅಂತೇಳಿ ಕೇಳಿದಾಗ ಆ ಹುಡುಗ ಹೇಳಿದ ಏನಂತೇಳಿ, ಅಯ್ಯ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರು ರಾತ್ರಿ ಕುಡಿತಿದ್ರಂತೆ. ಅಲ್ಲೆಲ್ಲ ಅಪ್ಪ ಅಮ್ಮ ಇಬ್ಬರು ಕುಡಿತಿದ್ರಂತೆ ರಾತ್ರಿ. ಅಲ್ಲೆಲ್ಲಯ್ಯ ಅವಾಗ ಕುಡಿದಿದ್ದು ಎಫೆಕ್ಟ್ ಯಾವಾಗ ಕೊಟ್ಟದ? ಈ ಅಂತ್ಯಕಾಲದಲ್ಲಿ. ಆತನ ಪರಿಸ್ಥಿತಿ ಭಯಂಕರ ಆಗಿದೆ. ನಾವು ಹೋದರೆ ಕೂನ ಹಿಡಿಲಾರ್ದಂಥ ಪರಿಸ್ಥಿತಿ ಆಗಿದೆ ಆತನಿಗೆ. ಅಲ್ಲೂಯ ಎಲುಬುಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಶಾಂತು ಕೂಡ ಮೊನ್ನೆ ನೋಡಿದ್ದಾನೆ ಪ್ರಿಯರೇ, ಭಯಂಕರವಾಗಿ ಎಲ್ಲ ಏನು ಮಾಡಬಾರ್ದು ಎಲ್ಲ ಮಾಡಿಬಿಟ್ಟಿದ್ದಾನಯ್ಯ. ಈಗ ಬೇಸ್ ಚಲೋ ಆಗ್ಬೇಕಂತೇಳಿ ಅಂದ್ಕೊಂಡಿದ್ದಾನೆ, ಆದರೆ ಏನು ಮಾಡ್ತೀರಿ, ಅವಾಗ ಮಾಡಿದ್ದು ಇವಾಗ ಅದೇನಾಗಿದೆ, ಸುತ್ತಕೊಂಡಿದೆ ಅಂತೇಳಿ. ಅಲ್ಲೂಯ ಅದು ಹಿಂದೆ ಮಾಡಿರುವಂಥದ್ದು ದೇಹಕ್ಕೆ ಯಾವಾಗಾದರೂ ಅದು ಏನು ಮಾಡುತ್ತೆ, ಎಫೆಕ್ಟು ಕೊಟ್ಟೆ ಕೊಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆ ಹುಡುಗ ಹೇಳ್ತಾ ಇದ್ದಾನೆ, ಈಗ ನಮ್ಮ ಅಪ್ಪ ನಮ್ಮಮ್ಮ ಯಾವ ರೀತಿ ಆಗಿದ್ರು, ನಮ್ಮ ಅಣ್ಣ ಅತ್ತಿಗೆ ಇಬ್ಬರು ಕೂಡ ಡೈಲಿ ಅವ್ರಿಗೆ ಕುಡ್ಲಾರ್ದೇ ಇದ್ದರೆ ಅವ್ರಿಗೆ ಸಮಾಧಾನ ಆಗಲ್ಲ. ಹಲ್ಲೆಲೂಯಾ. ಅಣ್ಣ ಅತ್ತಿಗೆ ಇಬ್ಬರು ಕುಡಿತಾರಂತೆ. ಹಲ್ಲೆಲೂಯಾ. ಹೆಂಗೆ ನೋಡ್ರಿ, ಹಂಗೆ ಶಾಪಗಳು ಹಂಗೆ ಆವರಿಸ್ಕೊಂಡು ಹೋಗ್ತಾ ಇರ್ತವೆ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವ್ಯಾವುಗಳು ನಿಮ್ಮಲ್ಲಿ ಇರಬಾರ್ದು, ಅಪವಿತ್ರವಾದದ್ದು ಯಾವುದು ನಿಮ್ಮಲ್ಲಿ ಇರಬಾರ್ದು. ಸತ್ಯವೇದ ಹೇಳ್ತಾ ಇದೆ ಪ್ರಿಯರ್, ಏನಂತೇಳಂದರೆ, ದೇವರ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವವರು ಧನ್ಯರು. ಹಲ್ಲೆಲೂಯಾ. ದೇವರ ಮಾತನ್ನು ಕೇಳಿ ಇಲ್ಲೇ ಬಿಟ್ಟು ಹೊರಗಡೆ ಹೋದ್ಮೇಲೆ, ಅಯ್ಯರು ಹೇಳಿದ್ದು ಇಲ್ಲೇ ಶಾಣಮ್ಮ ಮಾದೇವ್ರ ಮನೆ ಹತ್ರ ಮಾತ್ರ ಆಯ್ತು, ಹೊರಗಡೆ ಹೋದ್ಮೇಲೆ ಯಾಟ ಮೊದಲಾಟ ಅಂತೇಳಿ ಅಂದ್ಕೊಂಡ್ರೆ ಯಾರು ತಗ್ಗಿಗೆ ಬೀಳೋದು, ಯಾರು ಮೋಸಕ್ಕೊಳಗಾಗೋದು, ಯಾರ್ರೀ? ಕೇಳಿದಂಥವ್ರೆ, ನೀವೇ ಆಗಿರ್ತೀರಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ನನ್ನ ಮಾತನ್ನು ನೀವು ಕೇಳಿದರೆ ಬಹುಕಾಲ ನೀವು ಬದುಕ್ತೀರಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಈ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತನ್ನು ನಾವು ನೆನಪು ಮಾಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ
27-28 ವಾಕ್ಯ. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು ಆಗನ್ನಬೇಡ, ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸಪ್ಪ ಹೇಳುವಂಥ ಮಾತುಗಳು, ಯೇಸು ಕ್ರಿಸ್ತನು ಕೇಳಿ ಹೇಳಿರ್ತಕ್ಕಂಥ ಬೋಧನೆಗಳು, ಆತನು ಮಾಡಿರ್ತಕ್ಕಂಥ ಅದ್ಭುತ ಆಶ್ಚರ್ಯ ಕಾರ್ಯಗಳು, ಆತನು ಮಾಡಿರ್ತಕ್ಕಂಥ ಎಲ್ಲ ಕ್ರಿಯೆಗಳನ್ನು ನೋಡಿದಂಥ ಜನರು ಆತನನ್ನು ಮೆಚ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಾದರೂ ಯಾರಾದರೂ ಒಂದು ಉಪಕಾರ ಮಾಡಿದರೆ ಯಾರ ಮಗಪ್ಪ ನೀನು ಅಂತೇಳಿ ಹೆಂಗೆ ಕೇಳ್ತಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಕೇಳ್ತಾರ ಇಲ್ವೋ? ನಿಮ್ಗೆ ಯಾರಾದರೂ ಸಹಾಯ ಮಾಡಿದರೆ ನೀವೇನಂತೀರಿ? ಹಿರಿಯರು ಕೇಳ್ತಿರ್ತಾರೆ, ಏನಂತೇಳಿ? ಯಾರ ಮಗಪ್ಪ, ನಿಮಗೆ ಪುಣ್ಯ ಬರಲಿ ಅಂತೇಳಿ ಅಂತಾರೋ ಇಲ್ವೋ? ಅದರಂಗೆ ಯೇಸು ಸ್ವಾಮಿ ಮಾಡುವಂಥ ಅದ್ಭುತ ಕಾರ್ಯಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು, ಆತನ ಬೋಧನೆಗಳನ್ನು ಕೇಳಿ ಅನೇಕ ಜನರು ಮೂಕ ವಿಸ್ಮಿತರಾಗಿದ್ದರು. ಹಲ್ಲೆಲೂಯಾ, ಅನೇಕ ಜನರು ಆಶ್ಚರ್ಯಚಕಿತರಾಗಿದ್ದರು. ಕಾರಣ ಏನಂದರೆ ಆತನು ಮಾತಾಡಿದ ಹಾಗೆ ಬೇರೆ ಯಾರು ಕೂಡ ಹಿಂದೆ ಮಾತಾಡಿಲ್ಲ, ಮುಂದೆ ಕೂಡ ಮಾತಾಡೋದಕ್ಕೆ ಸಾಧ್ಯವಿಲ್ಲ. ಆತನ ಬೋಧನೆ ಆ ರೀತಿಯಾಗಿ ಸ್ಪಷ್ಟವಾಗಿತ್ತು. ಆತನಲ್ಲಿ ಯಾವ ವ್ಯಕ್ತಿಯು ತಪ್ಪನ್ನು ಕಂಡು ಹಿಡಿಯೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಯಾಕಂದರೆ ಆತನು ತಪ್ಪಾದ ಬೋಧನೆಯನ್ನು ಹೇಳಲೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಆತನ ಮಾತುಗಳನ್ನು ಕೇಳ್ತಾ ಇರಬೇಕಾದ್ರೆ ಒಂದು ಗುಂಪು ಕೂತ್ಕೊಂಡಿತ್ತು. ಆ ಜನರ ಮಧ್ಯದಲ್ಲಿ ಒಬ್ಬ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ? ಹೇಳ್ತಾ ಇದ್ದಾಳೆ. ಏನಂತೇಳಿ ಹೇಳ್ತಾ ಇದ್ದಾಳೆ? ನಿನ್ನ ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದ. ಅಂದರೆ ನಿನ್ನ ತಾಯಿ ಧನ್ಯಳು ಅಂತೇಳಿ ಅಂತ ಇದ್ದಾಳೆ. ಹಲ್ಲೆಲೂಯಾ, ನೀನು ಯಾರ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿಯೋ ಅವರು ಧನ್ಯರಮ್ಮ ಅಂತೇಳಿ ಯಾರಿಗಂತ ಇದ್ದಾರೆ? ಯೇಸು ಕ್ರಿಸ್ತನಿಗೆ ಅಂತ ಇದ್ದಾರೆ ಪ್ರಿಯರೇ. ಅವಾಗ ಯೇಸು ಸ್ವಾಮಿ ಏನಂತ ಇದ್ದಾರೆ? ಹಾಗನ್ನಬೇಡ, ದೇವರ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವವರೇ ಧನ್ಯರು. ಯಾವ ಕುಲಗಳು ದೊಡ್ಡವಲ್ಲ. ಯಾವ ಕುಲಗಳು ದೊಡ್ಡವು ರೀ? ಅವ್ರವ್ರ ಕುಲನೇ ದೊಡ್ಡದು. ಹಲ್ಲೆಲೂಯಾ, ಯಾರು ಭೂಲೋಕದಾಗ ಯಾರು ಧನ್ಯರು, ಯಾರು ಶ್ರೇಷ್ಠರು ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ? ಯಾರು ದೇವರ ಮಾತಿಗೆ ಕಿವಿಗೊಟ್ಟು ಅದರ ಪ್ರಕಾರವಾಗಿ ನಡೀತಾರೋ ಅವರೇ ಎಲ್ಲ ಕುಲಗಳಿಗಿಂತ ದೊಡ್ಡವರು. ಹಲ್ಲೆಲೂಯಾ, ಅವರೇ ಮಾನವಾತೀತವಾಗಿರ್ತಕ್ಕಂಥ ಶಕ್ತಿಯನ್ನು, ಪವಿತ್ರಾತ್ಮನನ್ನು ಹೊಂದಿಕೊಂಡಂಥವ್ರು. ಹಲ್ಲೆಲೂಯಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ? ದೇವರ ಮಾತನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳುವವರೇ ಧನ್ಯರು. ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಾವು ನಡ್ಕೊಳ್ಬೇಕು. ನಡೆಕೊಳ್ಳಲಾರದಿದ್ದರೆ ನಮಗೆ ಧನ್ಯತೆ ಎನ್ನುವಂಥದ್ದು ಬರೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಅದಕ್ಕೆ ಸರಿಯಾಗಿ ನೀವು ನಡ್ಕೊಳ್ರಿ. ಹಲ್ಲೆಲೂಯಾ, ದೇವರ ಮಾತನ್ನು ನೀವು ಮೀರಬೇಡ್ರಿ. ಮೀರಿದರೆ ಶಾಪವಿದೆ, ಮೀರಿದರೆ ಅನೇಕವಾದ ಕಷ್ಟ ನಷ್ಟಗಳು ಇದ್ದಾವೆ. ಈ ಲೋಕದಲ್ಲಿ ಎಲ್ಲರೂ ಬದುಕ್ತಾರೆ ರೀ. ಇದ್ದವರು ಬದುಕ್ತಾರೆ, ಇರಲಾರ್ದವ್ರು ಬದುಕ್ತಾರೆ, ಭಿಕ್ಷಕರು ಬದುಕ್ತಾರೆ, ಶ್ರೀಮಂತ ಬದುಕ್ತಾರೆ. ಎಲ್ಲರೂ ಕೂಡ ಅದೇ ಅನ್ನ ತಿಂತಾರೆ. ಶ್ರೀಮಂತರಾದರೂ ಕೂಡ ಬಂಗಾರ ಯಾರು ಕೂಡ ಅವರು ತಿನ್ನಲ್ಲ. ತಿಂತಾರ? ಹೆಚ್ಚಾಗಿದೆ ಅಂತೇಳಿ ನೋಟುಗಳು ಮಾಡ್ಕೊಂಡು ತಿಂತಾರೆ, ಫ್ರೈ ಮಾಡ್ಕೊಂಡು. ಎಲ್ರಿಗೂ ಬೇಕಾಗಿರುವಂಥದ್ದು ಆಹಾರನೇ. ಅದು ಭೂಮಿಯಿಂದ ಬಂದಿರತಕ್ಕಂಥ ಆಹಾರನೇ. ಸೈನ್ಸ್ ಮಾಡಿರ್ತಕ್ಕಂಥ ಆಹಾರ ತಿನ್ನೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸೈನ್ಸ್ ಇದುವರೆಗೆ ಜೀವವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ರೋಬೋಟ್ಗಳನ್ನು ಮಾಡಿರ್ಬೋದು. ಹಲ್ಲೆಲೂಯಾ, ಆದರೆ ಜೀವವನ್ನು ಉತ್ಪತ್ತಿ ಮಾಡುವ ಆತನು ಸೃಷ್ಟಿಕರ್ತನಾದ ದೇವರು ಮಾತ್ರ ಆಗಿದ್ದಾನೆ ಪ್ರೇರಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳುವವರೇ ಧನ್ಯರು. ಹಲ್ಲೆಲೂಯಾ, ವಾಕ್ಯವನ್ನು ಕೇಳಿ ಅದಕ್ಕೆ ನೀವು ಮೀರಿ ನಡೆದರೆ ಶಾಪ ಎನ್ನುವಂಥದ್ದು ಇರುತ್ತೆ ಪ್ರೇರೆ. ಒಂದು ಸಾರಿ ನಾವು ಈ ಸಮಯದಲ್ಲಿ ಯೋನನ ಪ್ರವಾದನೆ ಗ್ರಂಥದ ಕಡೆಗೆ ಬರೋಣ. ಮೊದಲನೇ ಅಧ್ಯಾಯ ಯೋನನ ಗ್ರಂಥ. ತೆಗ್ದಿದ್ದೀರಾ? ಮೊದಲನೇ ಅಧ್ಯಾಯ ತೆಗ್ದಿರಾ? ಹಾಂ. ಅಮಿತ್ತಯ್ಯ ಮಗನಾದ ಯೋನನಿಗೆ
ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೇವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಸೀಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಸೀಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಸೀಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿನೇವೆ ಎನ್ನುವಂಥದ್ದು ಪಟ್ಟಣ ಪ್ರಿಯರೇ. ಆ ಪಟ್ಟಣ ದೊಡ್ಡದಾಗಿರ್ತಕ್ಕಂಥ ಒಂದು ಪಟ್ಟಣ. 3 ದಿನ ಹಗಲು 3 ದಿನ ರಾತ್ರಿ ನಡೆದರೂ ಕೂಡ ಆ ಪಟ್ಟಣ ಏನಾಗ್ತಾ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಎಷ್ಟು ದಿನ? 3 ದಿನ ನಡೆದರೂ ಕೂಡ ಆ ಪಟ್ಟಣದ ಎಡ್ಜನ್ನು ನಾವು ಮುಟ್ಟಕ್ಕೆ ಆಗ್ತಾ ಇಲ್ಲ. ಯಾರಿಗೆ? ಯೋನನಿಗೆ. ಹಲ್ಲೆಲೂಯಾ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಪಟ್ಟಣ. 3 ದಿನ ಅಂದರೆ ಎಷ್ಟು ದೂರ ಇರ್ಬೋದು ಅಂದಾಜು? ಎಷ್ಟು ದೂರ ಇರ್ಬೋದು? ಅಷ್ಟು ದೂರ, ಸಮೀಪನೇ. ಇಲ್ಲಿಂದ ಕರ್ನೂಲಿಗೆ ಮಲ್ಲಯ್ಯರು ಹೋಗಿರ್ತಾರೆ. ಎಷ್ಟು ದಿನಕ್ಕೆ ಹೋದ್ರಿ ಕರ್ನೂಲಿಗೆ? 2 ದಿವಸ 3 ದಿವಸ ಅನ್ಕೊಳ್ಳೋಣ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಪಟ್ಟಣ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಪಟ್ಟಣದಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ದೇವರಿಗೆ అయిష్టವಾದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಜನರು ಮಾಡಿದಂಥ ನಿಬಂಧನೆಗಳಿಗೆ ಅವರು ಒಳಗಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ತಪ್ಪಾದ ಮಾರ್ಗದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಅಂತಹ ಪಟ್ಟಣಕ್ಕೆ ಯಾರು ಹೋಗಿದ್ದಾರೆ? ಯಾರು ಹೋಗ್ಬೇಕಂತೇಳಿ ದೇವರು ಹೇಳ್ತಾ ಇದ್ದಾರೆ? ಯೋನ. ಯೋನ ಅಂದರೆ ಯಾರು? ದೇವರ ಪ್ರವಾದಿ. ಮುಂದೆ ಆಗುವಂಥವುಗಳನ್ನು ಹೇಳುವಂಥ ದೇವರ ಬಾಯಿಗೆ, ಮನುಷ್ಯರ ಬಾಯಲ್ಲಿ ದೇವರು ಹುಟ್ಟಿಸಿರ್ತಕ್ಕಂಥ ಮಾತುಗಳನ್ನು ಹೇಳುವಂಥ ಒಬ್ಬ ಪ್ರವಾದಿ. ದೇವರ ಮಾತುಗಳನ್ನು ನುಡಿಯುವಂಥ ಒಬ್ಬ ಪ್ರವಾದಿ. ಮುಂದೆ ಹಿಂಗೆ ಆಗುತ್ತೆ, ಅದು ಹಾಗೇ ತೀರುತ್ತಂತೇಳಿ ಹೇಳುವಂಥ ಒಬ್ಬ ಪ್ರವಾದಿ. ಎಚ್ಚರಿಸುವಂಥ ಒಬ್ಬ ಪ್ರವಾದಿ. ಇದೇ ರೀತಿಯಾಗಿ ನೀವು ನಡೆದುಕೊಳ್ಬೇಕಂತೇಳಿ ಹೇಳುವಂಥ ಒಬ್ಬ ಗುರು ಎಂಬುದಾಗಿ ನಾವು ಹೇಳ್ಕೋಬೋದು ಪ್ರಿಯರಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾನೆ, ಯೋನನೇ, ಅಮಿತ್ತೈ ಮಗನಾದ ಯೋನನೇ, ನೀನು ಎಲ್ಲಿಗೆ ಹೋಗು? ನಿನೇವೆ ಪಟ್ಟಣಕ್ಕೆ ಹೋಗು. ಅಲ್ಲಿಯ ಜನರ ದುಷ್ಟತನ ಎಲ್ಲಿಗೆ ಬಂದಿದಂತೆ? ಪರಲೋಕಕ್ಕೆ ಏರಿ ಹೋಗಿದೆ. ಅಷ್ಟು ದುಷ್ಟರಾಗಿ, ಅಷ್ಟು ಭಯಂಕರವಾದ ಪಾಪಿಗಳಾಗಿ ಅವರು ಜೀವಿಸ್ತಾ ಇದ್ದಾರೆ. ನೀನು ಹೋಗಿ ಅದನ್ನು ಖಂಡಿಸು. ಹಲ್ಲೆಲೂಯಾ, ಖಂಡಿಸು. ಸುವಾರ್ತೆಯನ್ನು ನೀನು ಅವರಿಗೆ ತಿಳಿಸು, ದೇವರ ವಿಷಯವನ್ನು ಅವರಿಗೆ ನೀನು ತಿಳಿಸು ಎಂಬುದಾಗಿ ಹೇಳಿದರೆ ಯೋನನು ಏನು ಮಾಡ್ತಾ ಇದ್ದಾನ್ರಿ? ದೇವರ ಮಾತನ್ನು ಕೈಕೊಂಡ ಮೀರಿ ನಡೀತಾ ಇದ್ದಾನೆ. ಏನು ಮೀರಿ ನಡೀತಾ ಇದ್ದಾನೆ? ನಿನೇವೆಗೆ ಹೋಗು, ಒಳಬಳ್ಳಾರಿಗೆ ಹೋಗು ಅಂತಂದ್ರೆ ಈತ ಏನು ಮಾಡ್ತಾ ಇದ್ದಾನ? ಈ ಕಡೆ ರಾಗಲ್ಪುರಿಗೆ ಹೊಂಟ. ಎಲ್ಲಿಗ್ರಿ? ನಿನೇವೆಗೆ ಹೋಗು ಅಂತೇಳಿದ್ರೆ ಎಲ್ಲಿಗೆ ಹೊಂಟನಿತ? ತಾರ್ಸೀಸಿಗೆ ಹೊಂಟಾನ. ಹಲ್ಲೆಲೂಯಾ. ಆ ತಾರ್ಸೀಸಿಗೆ ಹೋಗಂತೇಳಿ ದೇವರು ಹೇಳಿಲ್ಲ. ತಾರ್ಸೀಸಿನಲ್ಲಿರ್ತಕ್ಕಂಥ ಜನರ ಕುರಿತಾಗಿ ದೇವರು ಮಾತೇ ಆಡಿಲ್ಲ. ಆದರೆ ನಿನೇವೆ ಜನರು ಹೆಂಗಿದ್ದಾರೆ? ದುಷ್ಟರಾಗಿದ್ದಾರೆ. ಭಯಂಕರವಾಗಿ ದೇವರಿಗೆ ಯಾವ್ಯಾವ ಕಾರ್ಯಗಳು అయిಷ್ಟವೋ ಅವೆಲ್ಲ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಅವರು ನಾಶವಾಗಬಾರ್ದು. ಹೋಗು ಯೋನನೇ, ಹೋಗಿ ನೀನು ಅದನ್ನು ಖಂಡಿಸು, ಎಚ್ಚರಿಸು, ತಿಳಿಯಾದ ಮಾತುಗಳನ್ನು ನೀನು ಹೇಳು, ತಿಳುವಳಿಕೆ ಮಾತುಗಳನ್ನು ಅವರಿಗೆ ಹೇಳು. ಅವರು ಪುನಃ ಅವರ ಜೀವಿತವನ್ನು ಬದಲಾಯಿಸಿಕೊಳ್ಬೇಕು ಅಂತೇಳಿ ದೇವರು ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಮಾತನ್ನು ಯೋನನಿಗೆ ಹೇಳಿದರೆ ಯೋನನ್ ಏನು ಮಾಡ್ತಾ ಇದ್ದಾನ್ರಿ? ದೇವರ ಮಾತನ್ನು ಕೈಕೊಂಡು ನಡೀತಾ ಇಲ್ಲ. ಅದನ್ನು ಮರೆತು ದೇವರು ಯಾವ ಕಡೆಗೆ ಹೋಗು ಅಂತ ಹೇಳಿದಾನೆ ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗೋದಕ್ಕೆ ಪ್ರಯಾಣವಾಗ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆಂದರೆ, ದೇವರ ಮಾತನ್ನು ಕೇಳಲಾರದಾಗ ಅನೇಕ ಕಷ್ಟಗಳು ಆತನಿಗೆ ಸಂಭವಿಸಿದವು. ಆತ ಹೋಗಿ ಹಡಗಿನಲ್ಲಿ ಕೂತ್ಕೊಂಡ. ಹಡಗು ಹೋಗ್ತಾ ಇರಬೇಕಾದ್ರೆ ಬಾಡಿಗೆಲ್ಲ ಕೊಟ್ಟಿದ್ದಾನೆ. ಹೋಗ್ತಾ ಇರಬೇಕಾದ್ರೆ ಏನಾಯಿತು? ಸಮುದ್ರದಲ್ಲಿ ಹಡಗು ಪ್ರಯಾಣವಾಗಿ ಹೋಗ್ತಾ ಇರಬೇಕಾದ್ರೆ ಏನಾಯಿತು? ಬಿರುಗಾಳಿ ಬಂತು, ಅಲೆಗಳು ಎದ್ದವು, ಭಯಂಕರವಾದ ಮಳೆ ತುಫಾನು ಬಂತು. ಆ ಸಮಯದಲ್ಲಿ ಆ ಹಡಗು ಮುಳುಗುವಷ್ಟು ಸ್ಥಿತಿಗೆ ಹೋಗ್ಬಿಡ್ತು. ಹಡಗು ಪ್ರಯಾಣ ಮಾಡಿದಿರಿ? ಯಾರಾದರೂ ಹಡಗಿನಲ್ಲಿ ಪ್ರಯಾಣ ಮಾಡಿದಿರಿ? ಮಾಡಿಲ್ಲ. ನೀವು ಪ್ರಥಮವಾಗಿ ಹೋಗ್ಬೇಕಾದ್ರೆ ನಿಮಗೇನು ಬರುತ್ತೆ? ಭಯ ಬರುತ್ತೆ. ನಾವು ಇಷ್ಟು ದಿನ ಬರೀ ಬಸ್ಸಲ್ಲಿ, ರೈಲಲ್ಲಿ ಕೆಲವು ಜನ ಓಡಾಡಿರ್ಬೋದು, ರೈಲಲ್ಲಿ ಹೋದಂಥವ್ರು. ಒಮ್ಮೆಲೆ ನಾವು ಫ್ಲೈಟ್ ಏರಿದ್ರಪ್ಪ ನಮ್ಗೆ ಏನಾಗುತ್ತೆ? ಭಯ ಆಗುತ್ತೆ.
ವಿಮಾನ ಏರಿದ್ರೆ ಭಯ ಆಗತ್ತೆ. ಮತ್ತು ಏನಂತೇಳಿ ದೊಡ್ಡ ಹಡಗು ಸಮುದ್ರದಲ್ಲಿ, ಈಗ ಮಾಮೂಲಿ ಹಿಂಗೆ ಹೊಳೆ ದಾಟೋದು ಬೇರೆ, ಸಮುದ್ರದಲ್ಲಿ ದೊಡ್ಡ ನದಿಗಳಲ್ಲಿ ಹೋಗುವಂಥ ಹಡಗುಗಳೇ ಬೇರೆ ಇರ್ತವೆ. ಹಲ್ಲೆಲೂಯಾ. ಐರಾಜಿಗೆ ಇರ್ಬೋದು ಐಡಿಯಾ. ಹಲ್ಲೆಲೂಯಾ. ಸ್ಟಾರ್ಟಿಂಗ್ ಹೋದಾಗ ಏನಿರುತ್ತೆ, ಎಲ್ಲಿ ಮುಳುಗಿ ಬಿಡುತ್ತಿಲ್ಲಪ್ಪ, ಎಲ್ಲಿ ಏನಾಗಿಬಿಡುತ್ತೋ ಅಂತೇಳಿ ನಮಗೆ ಭಯ ಕಾಡ್ತಿರುತ್ತೆ. ಹಲ್ಲೆಲೂಯಾ. ಇವರು ಒಳ್ಳೆಯ ಒಂದು ಅದರಲ್ಲೇ ಜೀವನ ಮಾಡುವಂಥವರು. ಆ ಒಂದು ಸಮಯದಲ್ಲಿ ಭಯಂಕರವಾದ ಮಳೆ ತುಫಾನು ಬಂದ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಭಯಪಟ್ಟು ತಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಏನು ಮಾಡ್ತಾ ಇದ್ದಾರೆ, ಅಡುಗೆಗೆ ವಜಾ ಆಗುತ್ತಂತೇಳಿ ಅವೆಲ್ಲವುಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅವೆಲ್ಲವುಗಳು ಹಾಕಿದಾಗಲೂ ಕೂಡ ಹಡಗು ಮುಳುಗುವಂಥದ್ದು ಏನಾಗ್ತಾ ಇಲ್ಲ, ತಪ್ತಾ ಇಲ್ಲ. ಹಲ್ಲೆಲೂಯಾ. ಹಡಗು ಮುಳುಗುವಂಥ ಸ್ಥಿತಿಗೆ ಬಂತು. ಯಾರು ಇದಕ್ಕೆ ಕಾರಣ? ಹಲ್ಲೆಲೂಯಾ ಅಂತೇಳಿ ಅವ್ರು ಚೀಟುಗಳನ್ನು ಹಾಕಿದ್ರಂತೆ. ಹಲ್ಲೆಲೂಯಾ. ಚೀಟುಗಳನ್ನು ಹಾಕೋದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಅಡುಗಿನಲ್ಲಿದ್ದಾರೆ ಅಂತೇಳಿ ಕೆಳಗಡೆ ಹೋಗಿ ನೋಡಿ ಬಂದರೆ ಈತ ಕೆಳಗಡೆ ಹೋಗಿ ಆರಾಮ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮೇಲೆ ಎಲ್ಲ ಏನಾಗಿದೆ, ಅಲ್ಲ ಕಲ್ಲೋಲವಾಗಿರ್ತಕ್ಕಂಥ ಪರಿಸ್ಥಿತಿ ನಡೀತಾ ಇದೆ. ಹಡಗಿನ ಕೆಳಭಾಗದಲ್ಲಿ ಹೋಗಿ ಚೆನ್ನಾಗಿ ಏನು ಮಾಡ್ತಾ ಇದ್ದಾನೆ, ನಿದ್ದೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಯೋನನನ್ನು ಅವ್ರು ಏನು ಮಾಡಿದರು, ಚೀಟು ಯೋನನ ಹೆಸರಿಗೆ ಬಂದ ಕಾರಣಕ್ಕಾಗಿ ಸಮುದ್ರದಲ್ಲಿ ಅವನನ್ನು ಹಾಕಿದರು. ಹಲ್ಲೆಲೂಯಾ. ಸಮುದ್ರದಲ್ಲಿ ಹಾಕಿದ ಮೇಲೆ ದೊಡ್ಡದಾಗಿರ್ತಕ್ಕಂಥ ನೀಲಿ ತಿಮಿಂಗಲ ಬಂದು ಆತನನ್ನು ನುಂಗಿತ್ತು. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ದೊಡ್ಡದಾಗಿರ್ತಕ್ಕಂಥ ನೀಲಿ ತಿಮಿಂಗಲ ಬಂದು ಆತನನ್ನು ನುಂಗಿತ್ತು. ನಿನ್ನೇವೆಗೆ ಹೋಗಿಬಿಟ್ಟಿದ್ರು ಇವೆಲ್ಲ ಬೇಕಾಗಿತ್ತಾ? ಹಲ್ಲೆಲೂಯಾ. ನಿನೇವೆಗೆ ದೇವರು ನಿನೇವೆಗೆ ಹೋಗಂತ ಹೇಳಿದ. ಅಲ್ಲಿ ಹೋಗಿದ್ರೆ ಇವೆಲ್ಲ ಕಷ್ಟಗಳು ಬೇಕಾಗಿತ್ತಾ? ಇವೆಲ್ಲ ಸಂಕಟಗಳು ಬೇಕಾಗಿತ್ತಾ? ಹಲ್ಲೆಲೂಯಾ. ತಾನೂ ಸಂಕಟ ಪಡೋದಲ್ಲದೆ, ತಾನೂ ಕಷ್ಟಪಡೋದಲ್ಲದೆ ಎಲ್ರಿಗೂ ಕಷ್ಟ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಒಬ್ಬೊಬ್ಬರು ಮನೆಯಲ್ಲಿ ಒಬ್ಬೊಬ್ಬರು ಯೋನರು ಇರ್ತಾರೆ ಪ್ರಿಯರು. ದೇವ್ರ ಮಾರ್ಗದಲ್ಲಿ ನಡಿಲಾರದ ಕಾರಣಕ್ಕಾಗಿ ಇಡೀ ಕುಟುಂಬಕ್ಕೆ ಶಾಪ. ಹಲ್ಲೆಲೂಯಾ. ದೇವ್ರ ಮಾರ್ಗದಲ್ಲಿ ನಡೆಯಲಾರದ ಕಾರಣಕ್ಕಾಗಿ ಇಡೀ ಕುಟುಂಬಕ್ಕೆ ಅವ್ರು ಏನು ಮಾಡ್ತಾ ಇರ್ತಾರೆ, ತುಫಾನಿನಂತೆ ಕಾಡ್ತಿರ್ತಾರೆ. ಒಂದು ಸ್ವಲ್ಪ ಹೊತ್ತು ಒಳ್ಳೇದಿರುತ್ತೆ, ಸಮಾಧಾನ ಇರುತ್ತೆ. ಆ ಸಮಾಧಾನ ಸ್ವಲ್ಪ ಹೊತ್ತಿಗೆ ಏನಾಗಿರುತ್ತೆ, ಮರೆಯಾಗಿ ಹೋಗ್ಬಿಟ್ಟಿರುತ್ತೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ಮಾತನ್ನು ನೀನು ಮೀರಬೇಡ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಯೋನನನ್ನು ಸಮುದ್ರದಲ್ಲಿ ಹಾಕಿದರು ಪ್ರಿಯರೇ. ದೇವರು ಮೀನಿಗೆ ಅಪ್ಪಣೆ ಕೊಡಲಾಗಿ ಮೀನು ಅವನನ್ನು ನುಂಗಿತು. 3 ದಿವಸಗಳವರೆಗೆ ಯೋನನ ಎಲ್ಲಿದ್ದಾನೆ, ಮೀನಿನ ಗರ್ಭದಲ್ಲಿ ಇದ್ದಾನೆ ಪ್ರಿಯರೇ. ಸೈನ್ಸ್ ಇದಕ್ಕೆ ಒಪ್ಕೊಳ್ಳಲ್ಲ, ಆದರೆ ಸೈನ್ಸ್ದವರೇ ಪ್ರೂವ್ ಮಾಡಿದ್ದಾರೆ ಮತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯನ ಮೀನಿನ ಹೊಟ್ಟೆ ಒಳಗಡೆ ಇರಬಹುದಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಮೀನು ದೊಡ್ಡದಾಗಿರ್ತಕ್ಕಂಥ ಮೀನು. ಇವತ್ತಿನ ದಿನ ನೀವು ನೋಡ್ತಾ ಡಿಸ್ಕವರಿ ಚಾನಲ್ ನೋಡ್ತೀರಾ, ಅದರಲ್ಲಿ ತೋರಿಸ್ತಾರೆ. ಡಿಸ್ಕವರಿ ನೋಡಲ್ಲ, ಪ್ರಾಣಿಗಳದ್ದು ಎನಿಮಲ್ ಪ್ಲಾನೆಟ್ ಆಗಿರಲಿ, ಹಿಸ್ಟ್ರಿ ಚಾನಲ್ ಅಂತೇಳಿ ಬರುತ್ತೆ, ಅದರಲ್ಲಿ ಕೂಡ ಕೆಲವೊಂದು ತೋರಿಸ್ತಾರೆ. ಅವು ಮೀನುಗಳ ಸೈಜ್ ನೋಡಿದ್ರೆ ಹೆಂಗಿರ್ತಾವ್ರಿ, ಇಲ್ಲಿಂದ ಸುಮಾರು ಈಗ ಪ್ಲಾಟ್ ಆ ಕಡೆ ಭಾಳ ದೂರದವರೆಗೆ ದೊಡ್ಡದಾಗಿ ಅವು ಇರ್ತವೆ ಪ್ರಿಯರು. ಅಂತಹ ದೊಡ್ಡ ಮೀನುಗಳು ನಾವು ಬರೀ ಸಣ್ಣ ಸಣ್ಣ ಮೀನುಗಳು ನೋಡಿದ್ವಿ. ಇಲ್ಲಿ ಬಂಗಾಲ್ ಕ್ಯಾಂಪ್ನಾಗ ದಪ್ಪಲ್ ಬೆಲ್ ಸಿಗ್ಬೋದು, ಮಾಮೂಲು ಮೀನು ಸಾರು ತಿಂತೀರಲ್ಲ? ಹಲ್ಲೆಲೂಯಾ. ತಿಂತೀರ್ರಿ? ತಿನ್ನಲ್ಲ ಕೆಲವೊಬ್ರು. ಹಲ್ಲೆಲೂಯಾ. ಅಷ್ಟು ಮೀನಲ್ಲ, ಎಂಥ ಮೀನಂತ್ರಿ, ಇಲ್ಲಿಂದ ಅಲ್ಲಿವರೆಗೆ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಮೀನು. ಆ ಮೀನಿನ ಒಳಗಡೆ ಯೋನನು ಹೋಗಬೇಕಾಯ್ತು. ದೇವರ ಮಾತನ್ನು ಕೇಳಿ ನಿನೇವೆಗೆ ಹೋಗಿದ್ರಿ, ಯಾವ ಕಷ್ಟಗಳು ಅವನಿಗೆ ಸಂಭವಿಸ್ತಾ ಇರಲಿಲ್ಲ ಪ್ರಿಯ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಅಪಾಯಗಳು ನಾವು ಎದುರಿಸಬೇಕಾಗತ್ತೆ. ದೇವರ ಮಾತನ್ನು ಕೈಕೊಂಡು ನಾವು ನಡೆಯಲಾರದೆ ಇದ್ದಾಗ, ಮೀನಿನ ಒಳಗಡೆ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯೋನ. ಒಳಗಡೆ ಇದ್ದು ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನೋಡ್ರಿ. 6ನೇ ವಾಕ್ಯ, 2ನೇ ಅಧ್ಯಾಯ. ಭೂಲೋಕದ ಅಗಳಿಗಳಿಗೂ ಎಂದಿಗೂ ತೆಗೆಯದ ಹಾಗೆ ನನ್ನ ಹಿಂದೆ ಹಾಕಲ್ಪಟ್ಟವು. 2ನೇದು 6ನೇ ವಾಕ್ಯ ಓದ್ತಾ ಇದ್ರಿ? ಯೋನ ಯಾವತ್ತು ಓದಿದ್ರಿ? 6ನೇ ವಾಕ್ಯನಾ? ಓಕೆ, ಓದ್ರಿ. ಪರ್ವತಗಳ ಬುಡದ ತನಕ ಇಳಿದೆನು, ಭೂಲೋಕದ ಅಗುಳಿಗಳು ಎಂದಿಗೂ ತೆಗೆಯದ ಹಾಗೆ ನನ್ನ ಹಿಂದೆ ಹಾಕಲ್ಪಟ್ಟವು. ನನ್ನ ದೇವರಾದ ಯೆಹೋವನೇ, ನೀನು ನನ್ನ ಪ್ರಾಣವನ್ನು ಅಧೋಲೋಕದೊಳಗಿಂದ ಉದ್ಧರಿಸಿದಿ. ನನ್ನ ಆತ್ಮವು ನನ್ನಲ್ಲಿ ಕುಂದಿದಾಗ ಯೆಹೋವನಾದ ನಿನ್ನನ್ನು ಸ್ಮರಿಸಿದೆನು. ನನ್ನ ಬಿನ್ನಹವು ನಿನಗೆ ಮುಟ್ಟಿತು, ನಿನ್ನ ಪರಿಶುದ್ಧಾಲಯಕ್ಕೆ ಸೇರಿತು. ಸುಳ್ಳು ವಿಗ್ರಹಗಳನ್ನು ಅವಲಂಬಿಸಿದವರು ತಮ್ಮ ಕರುಣಾನಿಧಿಯನ್ನು
ತೊರೆದು ಬಿಡುವರು. ನಾನಾದರೋ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಅರ್ಪಿಸುವೆನು, ಮಾಡಿಕೊಂಡ ಹರಕೆಯನ್ನು ಸಲ್ಲಿಸುವೆನು. ರಕ್ಷಣೆ ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನು ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನ ಒಣನೆಲದಲ್ಲಿ ಕಾರಿಬಿಟ್ಟಿತು ಅಂತೇಳಿ. ಹಲ್ಲೆಲೂಯಾ. ಮೀನಿನೊಳಗಡೆ ಇದ್ದುಕೊಂಡು ಯೋನ ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೀ ಯಾವುದಾದ್ರೂ ಒಂದು ಪ್ರಾಣಿ ಅದ್ರ ಒಳಗಡೆ ಹೆಂಗಿರುತ್ತೆ ರೀ? ಕ್ಯಾಮ್ರಾಗಳೆಲ್ಲ ಹೋಗ್ತವೆ ಈಗ ಒಳಗಡೆ ಎಲ್ಲ, ಪ್ರಾಣಿ ಒಳಗಡೆ ಎಲ್ಲ ಒಂಥರ ಇರುತ್ತೆ. ಅದೆಲ್ಲ ಮಾಂಸ, ಆ ಎಲುಬುಗಳು, ಆ ಒಂದು ಅಲ್ಲಿರ್ತಕ್ಕಂಥ ಅವಯವಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಮೀನೊಳಗಡೆ ಹೆಂಗಿರುತ್ತೆ? ಒಂದು ರಸ ಇದ್ದಂಗೆ, ಕಫ ಬರುತ್ತಲ್ಲ ಬಾಯಿಂದ, ಹೆಂಗಿರುತ್ತೆ? ಒಳ್ಳೆಯದು, ಚೆನ್ನಾಗಿರ್ತವೆ. ಅದರಂಗೆ ಮೀನಿನೊಳಗಡೆ ಬೇರೆ 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 ಆಗಿರ್ತಕ್ಕಂಥ ಕೆಮಿಕಲ್ ರಸಗಳು, ಅದೆಲ್ಲವನ್ನು ಅನುಭವಿಸ್ಬೇಕಾಯ್ತು. ಸ್ಮೆಲ್ ಹೆಂಗಿತ್ತು ಹೆಂಗಿಲ್ಲ. ಹಲ್ಲೆಲೂಯಾ. ಅದೆಲ್ಲವುಗಳನ್ನು ಯಾರು ಅನುಭವಿಸಿದಾರೆ? ಯೋನನ ಅನುಭವಿಸಿದ. ಒಂದೇ ಮಾತು, ಆ ಮಾತನ್ನು ಕೈಕೊಂಡು ನಡೆದಿದ್ರೆ ಇದೆಲ್ಲ ಅಭ್ಯಂತರಗಳು, ಇವೆಲ್ಲ ಕಷ್ಟಗಳು ಆತನಿಗೆ ಸಂಭವಿಸುತ್ತಲೇ ಇರಲಿಲ್ಲ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ? ದೇವರ ಮಾತನ್ನು ಕೈಕೊಂಡು ನೀನು ನಡೆ, ನೀನು ಧನ್ಯನಾಗುವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಮತ್ತೆ ಆತನ ಪ್ರಾರ್ಥನೆ ಮಾಡಿದ ತಕ್ಷಣ ಆತನನ್ನು ಏನು ಮಾಡಿದ? ದೇವರು ಬಿಡುಗಡೆ ಮಾಡಿದ. ಆದರೆ ಇವೆಲ್ಲವುಗಳನ್ನು ಆತನು ಅನುಭವಿಸಬೇಕಾಯ್ತು. 3 ದಿನ ಹಗಲು ರಾತ್ರಿ ಎಲ್ಲಿರಬೇಕಾಯ್ತು? ಮೀನಿನ ಹೊಟ್ಟೆ ಒಳಗಡೆ ಇರಬೇಕಾಯ್ತು. ಹಲ್ಲೆಲೂಯಾ. ಆತನನ್ನು ನೀರಿನಲ್ಲಿ ಹಾಕಬೇಕಾಯ್ತು. ಹಲ್ಲೆಲೂಯಾ. ನಿದ್ದೆ ಬಡಕ ಅಂತೇಳಿ ಅವ್ರ ಹೆಸರನ್ನು ಕೊಟ್ಟರು ಮತ್ತೆ. ಯಾಕಂದ್ರೆ ಎಲ್ಲ ಮೇಲೆಲ್ಲ ಇವರು ಎಚ್ಚರದಿಂದ ಭಯ ಪಡಕತ್ತಾರ, ಈತ ಏನು ಮಾಡಕತ್ತಾನ? ನಿದ್ದೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವೆಲ್ಲ ಅವಮಾನಗಳನ್ನು ಆತ ಎದುರಿಸ್ಬೇಕಾಯ್ತು. ಒಂದೇ ಮಾತಿಗೆ, ದೇವ್ರ ಮಾತಿಗೆ ಕಿವಿಗೊಟ್ಟು ಹೋಗಿದ್ರೆ ಯಾವುಗಳು ಎದುರಿಸುವಂಥದ್ದು ಅವಶ್ಯಕತೆ ಇರಲಿಲ್ಲ ಪ್ರಿಯರೇ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ದೇವರ ವಾಕ್ಯವನ್ನು ಕೇಳಿದ ಮೇಲೆ ಅದರ ಪ್ರಕಾರವಾಗಿ ನಡೆದುಕೊಳ್ಳುವವರೇ ಧನ್ಯರು. ಹಲ್ಲೆಲೂಯಾ. ದೇವರನ್ನ ಮೆಚ್ಚಿಸೋದಕ್ಕೆ ಅನೇಕವಾದ ತಂತ್ರಗಳು, ಕರ್ಮ ಮಾರ್ಗಗಳನ್ನು ಮನುಷ್ಯರು ಈ ಲೋಕದಲ್ಲಿ ಮಾಡ್ತಾರೆ ಪ್ರಿಯರೇ. ಒಂದು ಸೀರೆ ತೊಗೊಂಡು ಇಲ್ಲಿಂದ ಅಲ್ಲಿವರೆಗೆ ಹಾಕಿ ಅದು ಏನೋ ಮಾಡ್ತಾರೆ, ಏನಂತಾರೆ ಅದಕ್ಕೆ? ಅದನ್ನು ಹಾಕ್ತಾರೆ. ಅದು ಹಾಕಿದ್ರೆ ನಾವು ಮೋಕ್ಷ ಬರುತ್ತೇನೋ ಅಂತೇಳಿ. ಕೆಲವು ಜನರು ಇಲ್ಲ, 4 ಜನಕ್ಕೆ ಊಟ ಹಾಕಿಬಿಟ್ರೆ ನಮಗೆ ರಕ್ಷಣೆ ಮುಕ್ತಿ ಸಿಗುತ್ತೇನೋ ಅಂತೇಳಿ ಅನ್ಕೊತಾರೆ. ಹಲ್ಲೆಲೂಯಾ. ಇನ್ನು ಕೆಲವು ಜನರು ಕೂದಲ ಗುಂಡು ಎಂಥ ಗುಂಡು ಮಾಡಿಸ್ಕೊತಾರೆ? ಎಲ್ಲ ಕ್ಲೀನಾಗಿರುವೆ. ಹಲ್ಲೆಲೂಯಾ. ರುಬ್ಬುಗುಂಡು ಅಂತೀವ. ಹಲ್ಲೆಲೂಯಾ. ಆ ತಲೆ ಕೈ ಕೊಡಲಿ, ಕಾಲು ಕೊಡಲಿ, ಕಿವಿ ಕೊಡಲಿ, ಯಾಕೆ ಕೂದಲು ಮತ್ತೆ ಬರ್ತಾವೆ, ಅವ್ರ ಸಲ ಕೂದಲು ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಕಣ್ಣು ಕೊಟ್ಟರೆ ಮತ್ತೆ ಕಣ್ಣು ಬರಲ್ಲ, ಕಿವಿ ಕೊಟ್ಟರೆ ಮತ್ತೆ ಕಿವಿ ಬರಲ್ಲ. ಹಲ್ಲೆಲೂಯಾ. ಕೈ ಕೊಟ್ಟರೆ ಮತ್ತೆ ಕೈ ಬರಲ್ಲ, ಕೂದಲಾದರೆ ಮತ್ತೆ ಬರುತ್ತೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಏನು ಮಾಡ್ತಾರೆ? ಭಾಳ ಹುಷಾರು ಮನುಷ್ಯರು ಕೂಡ, ಭಾಳ ಭಕ್ತಿ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಂಥವುಗಳನ್ನು ಮಾಡಿ ಮೆಚ್ಚಿಸ್ಬೇಕಂತಾರೆ. ಆದರೆ ದೇವರು ಅವ್ರಿಗೆ ಯಾರಿಗೆ ಒಲಿಯೋದಿಲ್ಲ. ದೇವ್ರು ಯಾರಿಗೆ ಒಲಿತಾನೆ ರೀ? ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವವರಿಗೆ, ಅವರಿಗೆ ಎಲ್ಲ ಕಾರ್ಯಗಳನ್ನು ದೇವ್ರು ಏನು ಮಾಡ್ತಾನೆ? ಸಫಲಪಡಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ಮಾತುಗಳನ್ನು ನಾವು